ಭಗವಂತನನ್ನು ಬೇಕಾದರೆ ನಾವು ದರ್ಶನ ಮಾಡ್ತಕ್ಕಂಥ ಶಕ್ತಿ ನಮಗೆ ಕೊಟ್ಟಿದ್ದಾನಂತೆ. ಆದರೆ ಕಳೆದು ಹೋದ ಸಮಯವನ್ನು ಮತ್ತೆ ಪಡೆಯಲಿಕ್ಕೆ ಯಾರಿಂದನೂ ಆಗಲ್ವಂತೆ. ಹೌದಲ್ಲ? ಈಗ ಇದಕ್ಕೆ ಬೆಲೆ ಕೊಡ್ತಾ ಇರತಕ್ಕಂತಹ ಸತ್ಯಾಂಶ ಯಾರಿಗೆ ಗೊತ್ತಿದೆ? ಇದು ಎಜುಕೇಷನಲ್ಲಿ ಇದೆಯಾ? ಪೂಜೆ ಮಾಡೋದ್ರಲ್ಲಿ ಇದೆಯಾ? ಇಲ್ಲ. ಹಾಗಿದ್ದ ಮೇಲೆ ನಾವು ಎಷ್ಟರ ಮಟ್ಟಕ್ಕೆ ಶ್ರೀಮಂತಿಕೆ ಅನುಭವಿಸ್ಬೇಕು? ಆರೋಗ್ಯ, ನೆಮ್ಮದಿ, ಅಭಿವೃದ್ಧಿ ಇದೆಲ್ಲವೂ ಬೇಕು. ಆದರೆ ನಾವು ಏನೆಲ್ಲ ಮಾಡ್ತೀವಿ, ಶುಭ ಶುಕ್ರವಾರ ಬಂತು, ಚೌತಿ ಬಂತು, ಪೌರ್ಣಮಿ ಬಂತು, ಇನ್ನು ಬರ್ತಾ ಇದೆ ದೊಡ್ಡ ಸ್ಕೀಮ್ ಹಬ್ಬ. ಹೆಂಗಸರಿಗೆ ದೊಡ್ಡ ಸ್ಕೀಮ್ ಹಬ್ಬ ಯಾವ್ದು ಬರ್ತಾ ಇರೋದೀಗ? ಈಗ ಬರ್ತಾ ಇರ್ತಕ್ಕಂತಹ ಅಕ್ಷಯ ತೃತೀಯ. ಹೆಂಗಸರ ಸ್ಕೀಮ್ದಿದು ಮಾಡಿಬಿಡ್ಬೇಕು, ಜೋರಾಗಿ ಮಾಡಬೇಕು. ಈಗಲೇ ಎಷ್ಟೋ ಜನ ಡ್ರೀಮ್ಸ್ ಮಾಡ್ತಿದ್ದಾರೆ, ಅಂದರೆ ಕಾಣ್ತಾ ಇದ್ದಾರೆ. ಆದರೆ ಒಂದು ಸತ್ಯ ಅಂತ ಹೇಳಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲಿ ಅಂತ ಮಾಡ್ತಕ್ಕಂತಹ ಕೆಲವೊಂದು ಮಹಿಳೆಯರು ನಾವು ಯಾವ ಮಂತ್ರ ಹೇಳಿದ್ರೆ ಒಳ್ಳೆಯದಾಗತ್ತೆ ಸ್ವಾಮಿ ಅಂತ ಕೇಳುವಂಥವ್ರು ಇದ್ದಾರೆ. ಯಾವ ಮಂತ್ರವನ್ನು ಹೇಳಿದರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಕೇಳುವಂತಹ ಮಹಿಳೆಯರು ಇದ್ದಾರೆ. ಇವರಿಗೆ ಉತ್ತರ ಕೊಡ್ತಕ್ಕಂಥವರು ಸಾವಿರಾರು ಜನ ಕಾದಿರ್ತಾರೆ, ಹೇಳ್ಕೊಡ್ತಾರೆ. ಏನೋ ಟೆಕ್ನಿಕಾಗಿ ಹೇಳ್ಕೊಡ್ತಾರೆ. ಇವರು ಮಾರ್ಕೆಟಿಂಗ್ ಗುರುಗಳು, ಈ ಥರ ಹೇಳ್ಕೊಡೋರು. ಅವರ ಪ್ರಶ್ನೆಗೆ ಇವ್ರ ಉತ್ತರ ಮಾರ್ಕೆಟಿಂಗ್ ಗುರುಗಳು ಹೇಳೋದಿದು. ಹಾಗಿದ್ದ ಮೇಲೆ ನಿಜವಾಗ್ಲೂ ಪ್ರಶ್ನೆಗೆ ಉತ್ತರ ಯಾವುದು ಕೊಡಬೇಕಿತ್ತು? ಇವರು ಯಾವುದನ್ನು ಕೇಳಬೇಕಿತ್ತು? ಯಾವ ಮಂತ್ರ ಹೇಳಬೇಕು ಅಂತಕ್ಕಂಥದ್ದಕ್ಕಿಂತ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು, ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ವಂಶದಲ್ಲಿ ಯಾವ ರೀತಿ ಇಂದಿನಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಕ್ರಮಗಳಿದೆ ಅಂತ ತಿಳ್ಕೊಳ್ಳೋದೇ ಅತಿ ಮುಖ್ಯವಾದ ಪೂಜೆ. ಹಿಂದಿನಿಂದ ಏನು ಸಂಪ್ರದಾಯ ಬಂದಿದೆ. ಈಗ ಎಷ್ಟು ಜನಕ್ಕಂತಾರೆ, ಗುರುಗಳೇ ನೀವು ಹಿಂದನ್ನೆಲ್ಲ ಮಾಡೋಕ್ಕೆ ನಂಬಕ್ಕೆ ಹೋಗಬೇಡಿ ಅಂತೀರಾ, ಇದನ್ನು ಹೀಗೆ ಹೇಳ್ತೀರಲ್ಲ ಅಂದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾಕೆ ಹಿಂದನ್ನೆಲ್ಲ ನಡುಕಬೇಡಿ ಅಂದರೆ ಕೇಳಿಸ್ಕೋಬೇಡಿ, ಅವರು ದೊಡ್ಡವರಾಗಿದ್ದರೂ ದಡ್ಡರಾಗಿರ್ತಾರೆ, ಅದಕ್ಕೆ ಅದನ್ನು ಬೇಡ ಅಂತ ಹೇಳ್ತಿದ್ದೀನಿ. ಈಗ ಹೇಳ್ತಾ ಇದ್ದೀರಲ್ಲ, ಮತ್ತು ನೀವು ಹಳೇದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ, ಮತ್ತು ಹೆಂಗಿದು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನಾವು ಕೊಟ್ಬಿಡ್ಬೇಕು. ಯಾಕೆ ಅದನ್ನು ಹಿಂದಕ್ಕೆ ಹೋಗಬೇಡಿ ಅಂತ ಕೆಲವೊಂದು ವಿಚಾರದಲ್ಲಿ ಹೇಳ್ತೀನಿ ಅಂದರೆ, ಹಿಂದೆ ನಡ್ಕೊಂಡು ಬಂದಂಥ ಸಂಪ್ರದಾಯಗಳು ನಮ್ಮಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಹೌದು. ಏನು, ಈಗೆಲ್ಲ ಚಡ್ಡಿ ಹಾಕ್ಕೊಂಡು ಓಡಾಡುವಂಥವ್ರು, ಅವರು ಪಂಚೆ ಹಾಕ್ಕೊಂಡು ಓಡಾಡ್ತಾ ಇದ್ದರು. ಅವರು ಚಡ್ಡಿ ಹಾಕ್ತಾ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಇವತ್ತಿನ ಚಡ್ಡಿನೇ ಬೇರೆ, ಅವ್ರು ಹಾಕ್ತಿದ್ದ ಚಡ್ಡಿನೇ ಬೇರೆ. ಕಾರಣ ಏನು ಅಂದರೆ, ವಿಷಯ ಇಷ್ಟೇ, ಹೆಂಚಿನ ಮನೆಯನ್ನು ಕಟ್ಕೊಂಡು ವಾಸ ಮಾಡ್ತಾಯಿದ್ರು. ಹೌದು. ಈಗ ಮೋಲ್ಡಿಂಗ್ ಮನೆಯನ್ನು ಕಟ್ಟಿ ಮಾಡಿ ಮೇಲೆ ಮಾಡಿ ಒಂದು 7-8 ಮಾಡಿ, ಒಂದು 4 ಬಾಡಿಗೆಗೆ, ಒಂದು 4 ಮಕ್ಕಳಿಗೆ ಕಟ್ಕೊಳ್ತಾರೆ. ಈಗ ಆ ಮನೆ ಏನಾಗತ್ತೆ ಅಂದರೆ, ಜೀವನ ಪರ್ಯಂತ ನಿದ್ದೆನೂ ಬರಲ್ಲ, ನೆಮ್ಮದಿನೂ ಇರಲ್ಲ, ಆರೋಗ್ಯನೂ ಇರಲ್ಲ. ಇವರು ಹೇಳ್ಕೊಂಡಂಗೆ ಯಾವ ಮಕ್ಕಳು ಮದುವೆ ಆಗಲ್ಲ. ಯಾಕೆ ಅಂದರೆ ಇದು ಇವ್ರಿಗೆ ಬೇಕಾಗಿರೋ ಶ್ರೀಮಂತಿಗೆ. ಈ ಶ್ರೀಮಂತಿಗೆ ಇರೋರು ಹಿಂದಕ್ಕೆ ತಿರುಗಿ ನೋಡಬೇಡಿ. ನೀವು ಏನಿದ್ರು ಫಾರಿನ್ ಸ್ಟೈಲೇ ಹೋಗ್ಬೇಡಿ, ಎಲ್ಲೂ ಕೇಳಕ್ಕೆ ಹೋಗ್ಬೇಡಿ, ಏನೂ ನಂಬಕ್ಕೆ ಹೋಗ್ಬೇಡಿ. ಯಾಕೆ ಫಸ್ಟ್ ಆಫ್ ಆಲ್ ನಂಬ್ತಾನೇ ಇಲ್ಲ. ಅದಕ್ಕೋಸ್ಕರವಾಗಿ ಹಿಂದೆ ಮಾಡ್ತಾ ಇದ್ದದ್ದು, ಮನೆಗಳಲ್ಲಿ ಕನ್ಯಾದಾನ ಮಾಡ್ತಾಯಿದ್ರು, ಅದಕ್ಕೆ ಹೆಣ್ಣು ಗಂಡು ಚೆನ್ನಾಗಿದ್ದರು. ಈಗ ಮಾಡ್ತಾ ಇದ್ದಾರೆ, ಹೆಂಗೆಂಗೋ ಫಾರಿನ್ ಸ್ಟೈಲ್ ಚೌಟ್ರಿ ತಂದು ಮದುವೆ ಮಾಡ್ತಾರೆ. ಅದು ಫಾರಿನ್ ಸ್ಟೈಲೇ ಮದುವೆ ಆಗತ್ತೆ, ಮದುವೆಗಳಾಗತ್ತೆ. ಮಾಡೋದು ಒಂದು ಮದುವೆ, ಅವ್ರ ಮದುವೆಗಳು ಮಾಡ್ಕೋತಾರೆ. ಯಾಕೆ ಅಂದರೆ ನೀವು ಮಾಡಿರ್ತಕ್ಕಂಥ ಪ್ರಕ್ರಿಯೆಗಳೇ ಹಾಗೆ. ಅದಕ್ಕೋಸ್ಕರವಾಗಿ ನಾಯಿಗೆ ಶ್ರೀಮಂತಿಗೆ ಮಾಡ್ತಕ್ಕಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ, ಶ್ರೀಮಂತ ಮಾಡ್ತಕ್ಕಂಥದ್ದನ್ನು ಇನ್ನು ಯಾವ ಮಟ್ಟಕ್ಕೆ ನಾವಿದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಾಯಿಗೆ ಶ್ರೀಮಂತ ಮಾಡ್ತಾರಲ್ಲಮ್ಮ, ನಾಯಿಗೆ ಶ್ರೀಮಂತ ಮಾಡ್ತಾರೆ. ಆ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂದರೆ ಹೇಳಬರ್ನ ಯಾಕೆ ಕೇಳ್ತೀರಾ? ಈಗ ಇದಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ವಿಷಯಕ್ಕೆ ಬರೋಣ. ಏನಪ್ಪ ಅದು ಅಂತಂದರೆ, ಇದೆಲ್ಲವೂ ನಡಿಬೇಕಾದ್ರೆ ಆಕಸ್ಮಿಕವಾಗಿ ನಡಿಬೇಕು ಅಂತ ಗುರುಗಳೇ ನೀವು ಹೇಳ್ತಾ ಇದ್ದೀರಾ. ನಮಗೂ ಅದು ಇಷ್ಟ ಅಪ್ಪ, ಯಾಕೆ ನಡೀತಾ ಇಲ್ಲ? ಪ್ರಶ್ನೆ. ಆಕಸ್ಮಿಕವಾಗಿ ಮದುವೆ ನಡಿಬೇಕು, ಆಕಸ್ಮಿಕವಾಗಿ ನಾವು ಶ್ರೀಮಂತರಾಗಬೇಕು, ಆಕಸ್ಮಿಕವಾಗಿ ನಾನು ಕೇಳದೇ ಇರತಕ್ಕಂಥದ್ದು ನಮ್ಮ ಕೈಗೆ ಸಿಗಬೇಕು. ಯಾರಿಗೂ ಬೇಡ, ಇದು ಎಲ್ರಿಗೂ ಬೇಕು. ಹೌದು. ಇದನ್ನು ಯಾಕೆ ನಮಗೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಇವತ್ತಿನ ವಿಚಾರದಲ್ಲಿ ನೀವೆಷ್ಟರ ಮಟ್ಟಕ್ಕೆ ತಿಳ್ಕೊಬೇಕಾಗತ್ತೆ, ತಿಳಿದು ಅರ್ಥ ಮಾಡ್ಕೊಳಕ್ಕಾಗತ್ತೆ, ಅರ್ಥ ಮಾಡಿಕೊಂಡು ಅರಗಿಸ್ಕೊಳಕ್ಕಾಗತ್ತೆ, ಮತ್ತು ಪ್ರಯತ್ನ ಮಾಡೋಕ್ಕಾಗತ್ತೆ. ಕಷ್ಟ ಇದೆ.
ಯಾಕೆ ಅಂದರೆ ನಮಗೆ ಸುಲಭವಾಗಿ ಎಲ್ಲ ಸಿಕ್ಕಬೇಕು. ಆ ಸುಲಭವಾಗಿ ಸಿಗೋದಕ್ಕೆ ಸಾಧ್ಯತೆ ತುಂಬ ಕಡಿಮೆ ಇದೆ. ಹಾಗಂತ ಏನು ಬೆವರು ಸುರಿಸಿ ದುಡಿಬೇಕಾ? ಇಲ್ಲ. ದೇಹವನ್ನು ದಂಡಿಸಿ ಬದುಕಬೇಡ ಅಂತ ಭಗವಂತ ಹೇಳಿದ್ದಾನೆ. ದೇಹಕ್ಕೆ ನೋವು ಕೊಟ್ಟು ಬದುಕಬೇಡ ಅಂತ ಹೇಳಿದ್ದಾನೆ. ಈಗ ನಾವೆಲ್ಲ ದೇಹಕ್ಕೆ ನೋವು ಕೊಟ್ಟೇ ಬದುಕ್ತಾ ಇರೋದು. ಯಾವಾಗಲೂ ನಿದ್ದೆ ಮಾಡ್ತೀವಿ, ಯಾವಾಗಲೂ ಊಟ ಮಾಡ್ತೀವಿ. ಇದು ದೇಹ ಒತ್ಕೊಳ್ತೇನಮ್ಮ? ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಊಟ, ನಿಮ್ಮ ಸಮಯಕ್ಕೆ ತಕ್ಕಂತೆ ನಿದ್ದೆ. ಎಲ್ಲಿಂದ ನಿಮ್ಗೆ ಆಕಸ್ಮಿಕವಾಗಿ ಸಿಕ್ಬಿಡುತ್ತೆ ಭಗವಂತಂದು? ಸಿಗಲ್ಲ. ಅದಕ್ಕೋಸ್ಕರವಾಗಿ ಸಮಯವನ್ನು ಪ್ರೀತಿಸ್ತಕ್ಕಂತಹ ಶಕ್ತಿ ಯಾರ ಮನೆಯಲ್ಲಿ ಇದೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಸಮಯವನ್ನು ಅನುಸರಿಸ್ತಕ್ಕಂತಹ ಕುಟುಂಬ ಯಾವುದಾಗಿರುತ್ತೆ ಅನ್ನೋದು ಗುರುತಬೇಕಲ್ಲ. ಹೌದು. ಯಾವುದಾಗಿರುತ್ತೆ? ಹಾಗಾದರೆ ಅವರೇನು ಮಾಡಿರಲ್ಲ, ಏನೂ ಮಾಡಲ್ಲ, ಪೂಜೆನೂ ಮಾಡಲ್ಲ, ಸ್ನಾನನೂ ಮಾಡಲ್ಲ, ದೇವಸ್ಥಾನಕ್ಕೆ ಮೊದಲೇ ಹೋಗಲ್ಲ, ಜ್ಯೋತಿಷ್ಯ ನಂಬಲ್ಲ, ಶಾಸ್ತ್ರ ಕೇಳಲ್ಲ. ಎಲ್ಲವೂ ಅಕಸ್ಮಾತ್ತಾಗಿ ಎಲ್ಲ ಸಂದರ್ಭದಲ್ಲೂ ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನಡೀತಾ ಹೋಗುತ್ತೆ. ಈ ಥರ ಇದೆಯಂತೀಯ? ಇಲ್ಲ ಅಂತೀಯಮ್ಮ? ಇರ್ಬೋದು ಗುರುಗಳೇ. ಆದರೆ ಇರ್ಬೋದು ಅಂತ ನಾವು ಹೇಳಂಗಿಲ್ಲ. ಯಾಕೆ ಅಂದರೆ ಇದು ಸತ್ಯವಾದ ಸಂಗತಿ. ನಾವು ಅಡುಗೆಗೆ ಏನೆಲ್ಲ ಹಾಕಿದ್ರೆ ಅಡುಗೆ ರುಚಿಯಾಗಿರುತ್ತೆ. ಹೌದು. ಮತ್ತು ಇರ್ಬೋದು ಅಂದರೆ ನಮಗೆ ಡೌಟು. ಹಂಗಾಗಲ್ಲ. ನಮ್ಮ ಕ್ರಮ ಏನಿದೆ ಅದು ಶಿಸ್ತುಬದ್ಧವಾಗಿದ್ದಾಗ ಅಲ್ಲಿ ಕ್ವಶನ್ ಮಾರ್ಕ್ ಬರಬಾರ್ದು. ಮನುಷ್ಯನಿಗೆ ತುಂಬ ಡೇಂಜರ್ ವಿಚಾರ ಯಾವುದು ಅಂದರೆ ಇರಬಹುದು, ಆಗಬಹುದು ಅಂತ ಹೇಳುವುದು ತಪ್ಪು, ಕೇಳುವುದು ತಪ್ಪು, ತಿಳಿದಿರುವುದು ತಪ್ಪು. ಇದೆಲ್ಲ ಬಿಡಬೇಕು ನಾವು ಫಸ್ಟು.